ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿಂದ ಪಕೋಡ. ತುಂಬ ಚೆನ್ನಾಗಾಗತ್ತೆ. ಈಗ ಮಾಡುವ ವಿಧಾನವನ್ನು ತೋರಿಸ್ತೇನೆ, ನೋಡ್ಕೊಳ್ಳಿ. ನಾನಿವತ್ತು ಹಲಸಿನ ಹಣ್ಣಿನಿಂದ ಅದ್ಭುತವಾದ ಒಂದು ಬಜ್ಜಿ ಮಾಡ್ತಾ ಇದ್ದೀನಿ, ಅಂದರೆ ಪಕೋಡ. ಹಲಸಿನ ಹಣ್ಣಿನನ್ನು ಉದ್ದಕ್ಕೆ ಹೆಚ್ಕೋಬೇಕು. ಅಂದರೆ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಹಣ್ಣಾಗಿರಬಾರ್ದು, ಸ್ವಲ್ಪ ಹಣ್ಣಾಗಿದ್ದರೆ ಸಾಕಾಗತ್ತೆ. ಅದನ್ನು ಈಗ ಹಾಕೋತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಸಿಮೆಣಸು 2 ಹಸಿಮೆಣಸು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಇದು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೇನೆ, ಇದು ಕೂಡ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ವಾಂಕಾಳನ್ನು ಹಾಕ್ತಾ ಇದ್ದೇನೆ. ವಾಂಕಾಳು ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೇ ಸಾಕು, ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನೊಂಚೂರು ಖಾರ ಬೇಕು ಅನಿಸ್ತಾ ಇದೆ, ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿಯನ್ನು ಹಾಕ್ತಾ ಇದೆ. ಖಾರ ಸ್ವಲ್ಪ ಜಾಸ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಬಜ್ಜಿ ಸಖತ್ತಾಗಿರುತ್ತೆ. ಹಲಸಿನ ಹಣ್ಣು ನೀರು ಬಿಟ್ಕೊಡುತ್ತೆ, ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ಅಂತ ನೀವು ಒಂದು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗೋದಿಲ್ಲ. ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ, ಚೂರು, ಜಾಸ್ತಿ ಏನು ಬೇಡ, ಅದು ಸ್ವಲ್ಪ ಗರಿಯಾಗಿ ಬರಲಿ ಅಂತ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ಎಲ್ಲ ಸರಿಯಾಗಿ ನಾದ್ಕೋಬೇಕು. ಚೂರು ಜಸ್ಟ್ ಹೌದೋ ಅಲ್ವೋ ಅನ್ನೋವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಚೂರು ನೀರು ಬಿಟ್ಕೊಳ್ಳುತ್ತೆ, ಅದು ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಅದಕ್ಕೆ. ಕಡಲೆ ಹಿಟ್ಟು ಮತ್ತೆ ಬೇಕಾದರೆ ಹಾಕೋಬಹುದು, ನೋಡ್ಕೊಂಡು ಹಾಕೊಳ್ಳಿ. ಬೇಕು ಅನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೋತೇನೆ. ಎಣ್ಣೆ ಕೂಡ ರೆಡಿ ಇದೆ, ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಸಾಸ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ. ಹಣ್ಣಾದ್ದರಿಂದ ಸ್ವಲ್ಪ ಸಿಹಿ ಬರ್ಬೋದು, ಆದರೂ ಪರವಾಗಿಲ್ಲ. ಖಾರ ಕೂಡ ಹಾಕಿದ್ದೇನೆ, ಹಾಗಾಗಿ ತುಂಬ ಚೆನ್ನಾಗಾಗತ್ತೆ. ಇಷ್ಟಾದರೆ ಸಾಕು. ಹೀಗೆ ಬಿಡುವಷ್ಟು ಬರಬೇಕು ಇದು. ಹೀಗೆ ನಾವು ಕೈಯಲ್ಲಿ ತಗೊಂಡು ಇಷ್ಟು ಬಿಡೋ ಹಾಗೆ ಆಗಬೇಕು. ಈಗ ಎಣ್ಣೆ ಕಾಯ್ತಾ ಇದೆ. ಇಷ್ಟು ಮಾಡಿ ಬಿಡೋಣ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಹೋಗೋ ಚಾನ್ಸ್ ಇರುತ್ತೆ. ಪಕೋಡ ತುಂಬ ಚೆನ್ನಾಗಾಗತ್ತೆ. ಟೀ ಜೊತೆ, ಕಾಫಿ ಜೊತೆ ಎಲ್ಲ ಚೆನ್ನಾಗಾಗತ್ತೆ. ಈರುಳ್ಳಿ ಫ್ಲೇವರ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಾಗತ್ತೆ.
ನೋಡಿ ಈಗ ಇಷ್ಟು ಬೆಂದರೆ ಸಾಕು. ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಹೋದ್ರೆ ಆಯ್ತು. ನಾನು ತಿಂದು ಸಹ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿದೆ, ಸೂಪರ್ ಆಗಿದೆ. ಬಿಸಿ ಬಿಸಿ ಇದೆ, ಸೂಪರ್ ಟೇಸ್ಟ್ ಬಂದಿದೆ, ಸಖತ್ತಾಗಿದೆ. ಒಮ್ಮೆ ಟ್ರೈ ಮಾಡಿ. ಓಕೆ, ಮತ್ತೆ ಈಗ ಬಿಟ್ಟಿದ್ದೀನಿ. ಹೀಗೆ ತಿರುವು ಹಾಕಬೇಕು, ಒಳಗಡೆ ಕೂಡ ಬೇಯಬೇಕಲ್ಲ. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಹಲಸಿನ ಹಣ್ಣು ಆದ್ದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಬಿಸಿ ಬಿಸಿ ಇದೆ, ಸಾಫ್ಟಾಗಿದೆ ಒಳಗಡೆ. ವಾವ್ ಅನ್ನೋ ಥರ ಇದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಹಲಸಿನ ಹಣ್ಣು ಸಿಕ್ಕಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ತುಂಬ ಚೆನ್ನಾಗಾಗತ್ತೆ, ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.